ಒಂದು ಕಡೆ ಮಳೆಗಾಲ, ಇನ್ನೊಂದು ಕಡೆ ಬರಗಾಲ. ಒಂದು ಕಡೆ ಮಳೆ ಆದರೆ ಮತ್ತೊಂದು ಕಡೆ ಬರಗಾಲ. ಬರ ನಿವಾರಣೆಗೆ ಮೋಡ ಬಿತ್ತನೆ ಅಗತ್ಯ ಅಂತ ಸಚಿವ ಸತೀಶ್ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಮಳೆಯ ಕೊರತೆಯಾಗಿದ್ದು ಬರದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದನ್ನು ನೀಗಿಸಬೇಕೆಂದರೆ ಮೋಡ ಬಿತ್ತನೆಯೇ ಸೂಕ್ತವಾದಂತಹ ಮಾರ್ಗ, ಸೂಕ್ತವಾದಂತಹ ದಾರಿ. ಈ ಬಗ್ಗೆ ಸಿಎಂ ಡಿ ಕೆ ಶಿವಕುಮಾರ್ ಜೊತೆ ಚರ್ಚೆ ಮಾಡ್ತೇವೆ ಅನ್ನುವಂತಹ ವಿಚಾರವನ್ನು ಸತೀಶ್ ಹೇಳ್ತಾರೆ. ಆದಷ್ಟು ಬೇಗ ಮೋಡ ಬಿತ್ತನೆಯನ್ನ ಮಾಡ್ತೀವಿ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಮಳೆಗಾಲ, ಮತ್ತೊಂದು ಕಡೆ ಬರಗಾಲ. ಬರ ನಿವಾರಣೆಗೆ ಮೋಡ ಬಿತ್ತನೆಯ ಅಗತ್ಯ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ರಾಜ್ಯದಲ್ಲಿ ಮಳೆ ಕೊರತೆಯಾಗಿದ್ದು ಬರದ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಸಾಧ್ಯತೆ ಇದೆ. ಇದನ್ನು ನೀಗಿಸಬೇಕೆಂದರೆ ಮೋಡ ಬಿತ್ತನೆಗೆ ಸೂಕ್ತವಾದಂತಹ ದಾರಿ, ಸೂಕ್ತವಾದಂತಹ ಒಂದು ಮಾರ್ಗ ಅನ್ನುವಂತಹ ಮಾತನ್ನು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಳೆ ಆಗ್ತಾ ಇದೆ ನಿಜ, ಆದರೆ ಕೆಲ ಪ್ರಾಂತ್ಯಗಳಲ್ಲಿ ಬರಗಾಲ ಬರುವಂತಹ ಸಾಧ್ಯತೆ ಮಾಡಿದ್ದಾರೆ. ಸಭೆ ಆಗಿದೆ. ಸೊ ಈಗ ನಾವು ಕೂಡ ನಮ್ಮ ಉಸ್ತುವಾರಿಯಲ್ಲಿ ಕೂಡ ಒಂದು ಸರ್ಕಾರ ಡೈರೆಕ್ಷನ್ ಕೊಟ್ಟಿದೆ ಸಭೆ ಮಾಡಬೇಕಂತ. ಸೊ ಅದು ಮಾಡಿದ್ದೀವಿ. ಸೊ ಈಗಾಗಲೇ ನಮ್ಮ ಸಮ್ಮುಖದಲ್ಲಿ ಭಾಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ಅಂಥ ಆತಂಕ ಪಡುವಂಥ ಸಮಸ್ಯೆ ಏನಿಲ್ಲ ನಮ್ಮ ಜಿಲ್ಲೆಯಲ್ಲಿ. ಈಗಾಗಲೇ ನಮ್ಮ ಕುಡಿ ನೀರು ಕೂಡ 2 ತಿಂಗಳವರೆಗೆ ಮುಂಚೆನೇ ನಾವು ಡ್ಯಾಮ್ನಲ್ಲಿ ಸ್ಟಾಕ್ ಮಾಡಿ ಇಟ್ಟಿದ್ದೆವು. ಮತ್ತು ಇವತ್ತಿಂದ ನೀರು ಬರಲಿಕ್ಕೆ ಡ್ಯಾಮ್ಗೆ ಪ್ರಾರಂಭ ಆಗಿದೆ. ಸೊ ನಾಳೆ ಇನ್ನೂ ಹೆಚ್ಚಾಗ್ಬೋದು, ನಾಳೆ ಇನ್ನೂ ಹೆಚ್ಚಾಗ್ಬೋದು. ಬಹುಶಃ ನಮಗೇನು ಆತಂಕ ಇತ್ತು ಮಳೆ ಆಗ್ತಿಲ್ಲ, ನೀರು ಬರ್ತಾರ ಡ್ಯಾಮ್ಗೆ ಅಂತ, ಅದು ಇವತ್ತಿಂದ ನಮ್ಮನ್ನೆಲ್ಲ ಆ ಒಂದು ಭಯದಿಂದ ಮುಕ್ತ ಮಾಡಿದೆ. ಬಹುಶಃ ಒಂದು ವಾರ ಮಳೆ ಆದರೂ ಕೂಡ ಒಂದು 4-5 ತಿಂಗಳಿಗೆ ಬೇಕಾಗುವಷ್ಟು ನೀರು ಸಂಗ್ರಹಣೆ ಆಗುತ್ತೆ, 5 ಡೇಸ್. ಸೊ ಹೆಚ್ಚಾದರೆ ಅದು ಆಟೋಮೆಟಿಕ್ಕಾಗಿ ನಮ್ಗೆ ಅನುಕೂಲ ಆಗಿದೆ. ಈಗಂತೂ ಸದ್ಯಕ್ಕಂತೂ ನಾವು ಆತಂಕ ಪಡ್ತಾ ಇದ್ದೀವಿ, ಮಳೆ ಆಗದಿದ್ರೆ ಹೆಂಗೆ ಅಂತ. ದೂರ ಆಗಿದೆ. ಮತ್ತು ನಿನ್ನೆ ಇವತ್ತಿಂದ 3 ದಿವಸದ ಮಳೆ ಚೆನ್ನಾಗಿ ಆಗ್ತದೆ. ಇನ್ನೂ 3-4 ದಿವಸ ಮಳೆ ಆಗುವಂಥ ಒಂದು ನಿರೀಕ್ಷೆ ಇದೆ. ಇಷ್ಟಾದರೆ ಸದ್ಯದ ಏನು ಸಮಸ್ಯೆ ನಾವು ಪಾರಾಗ್ತೀವಿ. ಅಕಸ್ಮಾತ್ ಕೂಡ ನೀರು